ನಮಸ್ಕಾರ. ಬೆಂಗಳೂರಂತ ಮಹಾನಗರಗಳಲ್ಲಿ ಸಾಫ್ಟ್ವೇರ್ ಮತ್ತು ಬಿಪಿಒ ಕಂಪನಿಗಳಲ್ಲಿ ಕೆಲಸ ಮಾಡೋರ್ನ ಹಗಲು ರಾತ್ರಿ ಅವರ ಮನೆಗಳಿಗೆ ಆಫೀಸ್ಗಳಿಗೆ ಸೇರಿಸೋ ಜವಾಬ್ದಾರಿ ಕ್ಯಾಬ್ ಡ್ರೈವರ್ಗಳದು. ಬೆಂಗಳೂರಂತ ನಗರದಲ್ಲಿ ಟ್ಯಾಕ್ಸಿ ಮತ್ತು ಕ್ಯಾಬ್ ಇಲ್ಲದೆ ಇರುವಂತಹ ಜೀವನನ ಕಲ್ಪನೆ ಮಾಡಿಕೊಳ್ಳೋದು ಅಸಾಧ್ಯ. ಇವ್ರ ಮೇಲೆ ಏನೇ ಅಪವಾದಗಳಿದ್ರು ಬೆಂಗಳೂರಂತ ನಗರದಲ್ಲಿ ಇವರ ಅವಶ್ಯಕತೆ ಅಂತೂ ಇದ್ದೇ ಇದೆ. ಹೀಗೆ ರಾತ್ರಿಯೆಲ್ಲ ನಿದ್ದೆಗೆಟ್ಟು ಕ್ಯಾಬ್ ಓಡಿಸ್ಕೊಂಡು ಜೀವನ ಮಾಡೋ ಒಬ್ಬೊಬ್ಬ ಕ್ಯಾಬ್ ಡ್ರೈವರ್ದು ಒಂದೊಂದು ಕತೆ. ಕೆಲವರು ತಮ್ಮ ಸಂಸಾರದ ಒಂದು ಹೊತ್ತಿನ ತುತ್ತಿಗೋಸ್ಕರ ಈ ಕ್ಯಾಬ್ ಡ್ರೈವರ್ ವೃತ್ತಿಯನ್ನ ಆಶ್ರಯಿಸಿಕೊಂಡಿದ್ರೆ, ಇನ್ನು ಕೆಲವರು ತಮ್ಮದೇ ಸ್ವಂತ ಕ್ಯಾಬ್ಗಳನ್ನ ಇಟ್ಕೊಂಡು ಇದರಲ್ಲೇ ನೆಲೆ ಕಂಡುಕೊಂಡು ಮನೆ ಕಟ್ಕೊಂಡು ಆರಾಮಾದ ಜೀವನ ನಡೆಸ್ತಿದ್ದಾರೆ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಹೀಗೆ ಕ್ಯಾಬ್ ಓಡಿಸ್ಕೊಂಡು ಹೆಂಡತಿ ಮತ್ತು ಮಗು ಜೊತೆ ಜೀವನ ಸಾಗಿಸ್ತಿದ್ದ ಬೆಂಗಳೂರಿನ ಬನ್ನೇರ್ಘಟ್ಟದ ನಿವಾಸಿ ತಿಲಕ್ ಕಣ್ಮರೆ ಕಥೆನ ಹೇಳ್ತೀವಿ. ಹಾಯ್ ಹಾಯ್, ಟೀ ಕುಡಿತೀನಪ್ಪ. ಬೇಡ ಕಣ, ಕುಡ್ದೆ. ಈಗಷ್ಟೇ ಬಂದೆ, ಮತ್ತೆ ಮೊಬೈಲ್ನಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ಯಾ? ನಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡು. ಇವಾಗೇನು ಬರ್ತೀಯಾ ಇಲ್ವಾ? ಎಲ್ಲಿಗೋ? ಇವತ್ತು ಶುಕ್ರವಾರ ಕಣೋ, ಓಮ್ ಫಿಲಂ ಮತ್ತೆ ರಿಲೀಸ್ ಆಗಿದೆ. ನಾವೆಲ್ಲ ಹೋಗ್ತಾ ಇದೀವಿ. ಎಷ್ಟು ಸಲ ನೋಡಿದ್ರು ಬೋರ್ ಆಗಲ್ಲ. ಬರ್ತೀಯಾ ಇಲ್ವೋ? ನನ್ಗೇನೋ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಕಣ. ಏನೋ ಅಂತ ಕೆಲಸ ನಮಗ್ ಗೊತ್ತಿಲ್ಲದೆ ಇರೋದು. ಸುಮ್ನೆ ಡೌ ಮಾಡ, ಮುಚ್ಕೊಂಡ್ ನಡಿ ನಮ್ ಜೊತೆ. ಇನ್ನೇನ್ ಕೆಲಸ ಅವನ್ಗೆ? ಅವ್ನ ಡವ್ ಜೊತೆ ಸುತ್ತಾದ್ಬಿಟ್ಟು ಏನ್ ಸ್ಟೈಲ ನಮ್ಮ ಮಗಂದು. ಮೊದಲೇ ನಮ್ ಜೊತೆಗೆ ಇರ್ತಾ ಇದ್ದ, ಇವಾಗ ನಮ್ಮನ್ನೇ ಮರ್ತು ಬಿಡ್ತಾ ಇದ್ದಾನೆ. ನಮ್ಮ ಹತ್ರ ಮಾತಾಡಕ್ಕೆ ಅಂತ ಬಂದ್ರು ಇದೇ ಕತೆ. ಬರ್ತಾನೆ, ಕುತ್ಕೋತಾನೆ, ಮೊಬೈಲಲ್ಲಿ 3 ಹೊತ್ತು ಮೆಸೇಜ್ ಕಳ್ಸ್ಕೊಂಡು ಕೂತಿರ್ತಾನೆ. ಇರ್ಲಿ ಬಿಡೋ ಮಗ, ನಮ್ ಗ್ರೂಪಲ್ಲಿ ಅವನೊಬ್ಬನೇ ಡವ್ ಹೊಡಿತಾ ಇರೋದು. ನಮ್ಮ ಊಟಿಗಂತೂ ಯಾರು ಬಿದ್ದಿಲ್ಲ. ನೀನಾದ್ರೂ ಎಂಜಾಯ್ ಮಾಡ. ಅಲ್ಲೋಡು, ಇಲ್ಲಿ ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ? ಹೊರಡು, ಆರಾಮಾಗಿ ಸುತ್ತಾಕೊಂಡ್ ಬಾ. ನೀನ್ ಹೇಳಿದ್ದೆ ತಡ, ಎದ್ಬಿಟ್ಟ ನಮ್ ರೋಮಿಯೋ. ಇದೇ ಆಯ್ತು ನಿಂದು. ಹೋಗು, ಅದೇನ್ ಅಲ್ಕಿಸಿದ್ಯಾ ನೋಡ್ತೀನಿ. 4 ವರ್ಷದಿಂದ ಇದನ್ನೇ ಮಾಡ್ತಾ ಇದ್ದಾನೆ. ಅದೇನ್ ಮಾಡ್ತಾನೋ, ಏನ್ ಮಾತಾಡ್ತಾರೋ ಒಂದು ಗೊತ್ತಾಗಲ್ಲ. ನಡೀರೋ, ಸಿನಿಮಾಗೆ ಹೋಗೋಣ. ಯಾಕೆ ಪುಟ್ಟಿ ಡಲ್ ಆಗಿದ್ಯಾ? ಮನೇಲಿ ಜಗಳ. ಯಾಕೆ? ಇನ್ನೇನಿರುತ್ತೆ, ನಾನು ಮದ್ವೆ ವಿಷಯದ ಬಗ್ಗೆ. ಯಾಕೆ ಸುಮ್ಮನಾದೆ? ನಾವು 3-4 ವರ್ಷದಿಂದ ಹೀಗೆ ಲವ್ ಮಾಡ್ತಾ ಸುತ್ತಾಡ್ತಾ ಇದ್ದೀವಿ. ಮದ್ವೆ ಆಗೋದು ಯಾವಾಗ? ಅಷ್ಟೊಂದು ಅರ್ಜೆಂಟ್ ಯಾಕೆ? ಸ್ವಲ್ಪ ದಿನ ವೆಯ್ಟ್ ಮಾಡು. ಇನ್ನು ನನ್ನ ಕೈಲಿ ವೇಟ್ ಮಾಡೋದಿಕ್ ಆಗೋದಿಲ್ಲ. ಈಗಾಗ್ಲೇ ಈ ಮದ್ವೆ ವಿಷಯದ ಬಗ್ಗೆ ರಾಮಾಯಣ ನಡೀತಾ ಇದೆ. ಮದ್ವೆ ಆಗೋ ಅಂತ ತಲೆ ತಿಂತಾ ಇದ್ದಾರೆ. ನೀನ್ ಬಂದು ನಮ್ ಬಗ್ಗೆ ಮಾತಾಡ್ಬಾರ್ದಾ? ನಾನಿನ್ನೂ ಲೈಫಲ್ಲಿ ಸೆಟ್ಲ್ ಆಗಿಲ್ಲ. ನಂದೇ ಒಂದು ಸ್ವಂತ ಕ್ಯಾಬ್ ಹಾಕೋಣ ಅಂದ್ರೆ ದುಡ್ಡು ಅಡ್ಜಸ್ಟ್ ಆಗ್ತಾ ಇಲ್ಲ. ಅಷ್ಟು ಬೇಗ ಮದ್ವೆ ಯಾಕೆ ಅಂತ. ನೋಡು, ಅದೆಲ್ಲ ನಿಧಾನಕ್ಕಾಗುತ್ತೆ. ಮೊದಲು ನಮ್ಮ ಮದ್ವೆ ಇಂಪಾರ್ಟೆಂಟು. ನೀನ್ ಲೈಫಲ್ಲಿ ಸೆಟ್ಲ್ ಆಗೋಷ್ಟರಲ್ಲಿ ನಾನು ಯಾರ್ದೋ 2 ಮಕ್ಕಳಿಗೆ ತಾಯಿಯಾಗಿರ್ತೀನಿ ಅಷ್ಟೇ. ಆಗೋದಾದ್ರೆ ಹಾಗೆ ಆಗ್ಲಿ ಬಿಡು. ನಿನಗೆ ಮದ್ವೆನೂ ಆಗುತ್ತೆ, ಮಕ್ಕಳು ಆಗುತ್ತೆ. ಯಾರ್ಯಾರನೋ ಮದ್ವೆ ಆಗೋದಾಗಿದ್ರೆ ಯಾವತ್ತೂ ಆಗ್ತಿದೆ. ಸುಮ್ನೆ ಭಾನುವಾರ ನಮ್ಮ ಮನೆಗೆ ಬಂದು ಅಪ್ಪನ ಹತ್ರ ಮಾತಾಡು, ಏನು ಅಂತ ಡಿಸೈಡ್ ಮಾಡು. ಅದಕ್ಕೆ ಹೇಳ್ತಿದ್ದೀನಿ ಪುಟ್ಟಿ, 1 ವರ್ಷ ಕಾಯೋಕ್ಕಾಗಲ್ವಾ? ಹೇಳಲಿಲ್ವಾ ನಮ್ಮ ಮನೇಲಿ ದಿನ ರಗಳೆ ಮಾಡ್ತಿದ್ದಾರೆ ಅಂತ? ನೋಡು, ನಾನೇ ಬಂದು ಮಾತಾಡ್ತೀನಿ. ನನಗೆ ಅಟ್ಲೀಸ್ಟ್ ಸೆಟ್ಲ್ ಆಗೋಕ್ಕೆ 1 ವರ್ಷನಾದರೂ ಬೇಕಾಗುತ್ತೆ. ನಾನು ನಿಮ್ಮ ಅಪ್ಪನಿಗೆ ಕನ್ವಿನ್ಸ್ ಮಾಡ್ತೀನಿ. ನೀನೇನು ತಲೆ ಕೆಡ್ಸ್ಕೋಬೇಡ. ನೀನು ಮೊದಲು ಬಂದು ಮಾತಾಡು, ಆಮೇಲೆ ಮದ್ವೆ ಯಾವಾಗ ಆಗೋದು ಅಂತ ಡಿಸೈಡ್ ಮಾಡೋಣ, ಆಯ್ತಾ? ಸರಿ, ನಡಿ ಹೋಗೋಣ. ನನಗೆ ಸ್ವಲ್ಪ ಕೆಲಸ ಇದೆ. ಇಷ್ಟು ಬೇಗನಾ? ಈಗಷ್ಟೇ ಬಂದ್ವಿ. ಕೆಲಸ ಇದೆ ಅನ್ನಲ್ವಾ? ಯಾರನ್ನೋ ಮೀಟ್ ಆಗ್ತೀನಿ ಅಂತ ಹೇಳಿದ್ದೀನಿ. ಕೆಲಸ ಹುಡ್ಕ್ಬೇಕಲ್ಲ ಮರೈತಿ. ಬಾ.
ಏನು ರೋಮಿಯೋನೇ ಇಲ್ಲ, ಇವಳು ಬರ್ತಾವಳೆ. ಅವನು ಬರ್ತಾನೆ ಬಿಡಿ ಸ್ವಲ್ಪ ಹೊತ್ತಲ್ಲಿ. ಎಲ್ಲಿ? ಇವತ್ತು ತಿಲಕ್ ಬಂದಿಲ್ವಾ? ಯಾಕೆ ನಿನಗೆ ಫೋನ್ ಮಾಡಿಲ್ವಾ? ಇಲ್ಲ, ನಾನು ನಿನ್ನೆಯಿಂದ ಅವನಿಗೆ ಫೋನ್ ಟ್ರೈ ಮಾಡ್ತಾ ಇದ್ದೀನಿ. ಅವ್ನು ಫೋನೇ ರಿಸೀವ್ ಮಾಡ್ತಾ ಇಲ್ಲ, ನಾನು ಮೆಸೇಜ್ಗೂ ರಿಪ್ಲೈನೇ ಮಾಡ್ತಾ ಇಲ್ಲ. ಯಾಕೆ ಏನಾದ್ರು ಜಗಳ ಮಾಡ್ಕೊಂಡ್ರಾ? ಇಲ್ವಲ್ಲ, ಜಗಳ ಏನೂ ಇಲ್ಲ. ನಿನ್ನೆ ನಾವ್ ಇಲ್ಲೇ ಮಾತಾಡಿದ್ವಲ್ಲ. ನಿನ್ನೆ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೋದವನು ಆಮೇಲಿಂದ ಫೋನೇ ಇಲ್ಲ. ನಾನೊಂದ್ಸಲ ಟ್ರೈ ಮಾಡ್ತೀನಿ. ಏನು ಫೋನ ತೆಗಿತಾ ಇಲ್ವಲ್ಲೋ? ಸರಿ, ತಿಲಕ್ ಬಂದ್ಮೇಲೆ ನಾನು ಬಂದಿಂದೆ ಅಂತ ಹೇಳಿ. ಸರಿ. ಯಾಕೋ ಫೋನೇ ತೆಗಿತಾ ಇಲ್ಲ? ಈಗ ಮಾಡಿದ್ದೇನಾ? ಓ, ಬೈಕ್ ರೈಡಿಂಗ್ ಮಾಡ್ತಿದ್ನಲ್ಲ, ಅದಕ್ಕೆ ಗೊತ್ತಾಗ್ಲಿಲ್ಲ ಬಿಡ. ಅಂಕಿತ ಫೋನ್ ಮಾಡಿದ್ಲು, ಯಾಕೆ ಅವಳು ಫೋನೇ ತೆಗಿತಾ ಇಲ್ವಂತೆ? ಯಾಕೋ ಏನಾಯ್ತು? ಜಗಳ ಮಾಡ್ಕೊಂಡ್ರಾ? ಜಗಳ ಏನೂ ಇಲ್ಲ, ಅವಳು ವಿಷಯ ಬಿಟ್ಬಿಡ್ರ. ಇನ್ ಮುಂದೆ ಅವಳು ಯಾರೋ ನಾನು ಯಾರೋ. ಯಾಕೋ ಇಷ್ಟ ದಿನ ಚೆನ್ನಾಗೇ ಇದ್ದಲ್ಲೋ, ಏನ್ ಕತೆ ಅಂತ ಹೇಳು, ಏನ್ ವಿಷಯ? ನಾವು ಮಾತಾಡ್ತೀವಿ. ಮಾತಾಡೋದೇನು ಬೇಡ, ಹೇಳಿದ್ನಲ್ಲ ಅವಳು ವಿಷಯ ಬೇಡ ಅಂತ. ಯಾಕೋ ನಿನ್ನೆ ಮದುವೆ ಆಗಲ್ಲ ಅಂತ ಹೇಳಿಲ್ಲ? ಲವ್ ಅವಳು ಮದುವೆ ಆಗ್ತಾರೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅವಳನ್ನ ನಾನು ಬಿಟ್ಬಿಟ್ಟೆ ಅಷ್ಟೇ. ಬಿಟ್ಬಿಟ್ವಿ ಅಂತ ಎಷ್ಟು ಸುಲಭವಾಗಿ ಹೇಳ್ತೇನೆ. ನಿನ್ನ ಲವ್ಗೆ ಎಷ್ಟು ಹೆಲ್ಪ್ ಮಾಡಿದೀವಿ ನಾವು, ಈಗ ಯಾಕೆ ಹೀಗನ್ಬಿಟ್ರೆ? ನೋಡ್ರ, ನನಗವಳು ಬೇಡ. ನೀವು ಅವಳ ಹತ್ರ ಮಾತಾಡಿ ಅಥವಾ ಏನಾದ್ರು ಮಾಡ್ಕೊಳ್ಳಿ. ಈ ವಿಷಯದಲ್ಲಿ ಮಾತ್ರ ನನಗೆ ಫೋರ್ಸ್ ಮಾಡಕ್ ಬರಬೇಡಿ. ನಾನು ಅವಳನ್ನ ಬಿಟ್ಬಿಟ್ಟಿದ್ದೀನಿ ಅಷ್ಟೇ. ಏನು ಇವ್ನು ಹೇಳ್ತಾ ಇರೋ ರೈನ್ ನೋಡಿದ್ರೆ ಅವ್ಳು ಕೈ ಕೊಡೋ ತರ ಇದ್ದಾನೆ. ನಾವ್ ಇವ್ರಿಗೆ ಹೆಲ್ಪ್ ಮಾಡಿ ತಪ್ಪು ಮಾಡ್ಬಿಡ್ರಿ ಕಣೋ. ಏನಾದ್ರೂ ಕೈ ಕೊಟ್ಟ ಅಂದ್ರೆ ಸಾಯ್ಸಾಕ್ಬಿಡ್ತೀನಿ. ತಿಲಕ್ ತಿಲಕ್, ಯಾಕೋ ದಿನಕ್ಕೆ 10 ಸಲ ಫೋನ್ ಮಾಡ್ತಾ ಇದ್ದೀನಿ. ನಿನ್ಗೆ ನನ್ ಫೋನ್ ರಿಸೀವ್ ಮಾಡೋದಕ್ಕೂ ಟೈಮ್ ಇಲ್ವಾ? ಟೈಮ್ ಇದೆಯೋ ಇಲ್ವೋ ಅದೆಲ್ಲ ನಿನ್ಗೆ ಯಾಕೆ? ನಾನು ಯಾಕೆ ನಿನ್ನ ಹತ್ರ ಮಾತಾಡ್ಬೇಕು? ಏನಂದೆ ಏನಂದೆ ನೀನು? ನನ್ನ ಹತ್ರ ಯಾಕೆ ಮಾತಾಡ್ಬೇಕಾ? ಹಾಗಂದ್ರೆ ಏನರ್ಥ? ಹಾಗಂದ್ರೆ ಇನ್ಮೇಲೆ ನನ್ನ ಜೊತೆ ಮಾತಾಡ್ಬೇಡ, ನನ್ನ ಸುದ್ದಿಗೆ ಬರ್ಬೇಡ ಅಂತ ಅರ್ಥ. ಮಾತಾಡ್ಬೇಡ ಅಂದ್ರೆ ಯಾರು ಬಿಟ್ಬಿಡ್ತಾರ ನಿನ್ನ? 3-4 ವರ್ಷದಿಂದ ನನ್ ಜೊತೆ ಸುತ್ತಾಡೋದಿಕ್ಕೆ ಮಜಾ ಮಾಡೋದಿಕ್ಕೆ ನಾನ್ ಬೇಕಾಗಿತ್ತು. ಈಗ ಮನೆಗ್ ಬಂದು ಮಾತಾಡು ಅಂದ್ರೆ ನನ್ನ ಹತ್ರ ಮಾತಾಡೋದೇ ಬಿಟ್ಬಿಡ್ತೀಯಾ? ಈಗ ನಾನ್ ನಿನಗ್ ಬೇಡ್ವಾ? ಹಾಗೆ ಅನ್ಕೋ. ನಿನ್ನಂತ ಜಗಳಗಂಟಿನ ಮದುವೆ ಹಾಕಿ ನನಗೆ ಇಷ್ಟ ಇಲ್ಲ. ಜಗಳ ಗಂಟಿನ? ನಾನು ಯಾವತ್ ನಿನ್ ಜೊತೆ ಜಗಳ ಮಾಡಿದೀನಿ? ಈಗ ಮಾಡ್ತಾ ಇರೋದು ಜಗಳ ತಾನೆ. ತಿಲಕ್, ನೀನ್ ಇದ್ಕಿದ ಹಾಗೆ ಇಷ್ಟು ಬದ್ಲಾಗೋಗ್ಬಿಟ್ಟೆ. ನಿನ್ಗೆ ಇಷ್ಟು ಬೇಗ ನಾನ್ ಬೋರ್ ಆಗೋದ್ನಾ? ನೋಡು, ನಿನ್ ಕಣ್ಣೀರ್ಗೆಲ್ಲ ಕರಗ್ತೀನಿ ಅಂತ ತಿಳ್ಕೊಬೇಡ. ನನಗ್ ಕತೆ ಹೇಳೋದಕ್ಕೆಲ್ಲ ಟೈಮ್ ಇಲ್ಲ, ನಾ ಹೊರಡ್ಬೇಕು. ನಾನ್ ಬೇಡ ಅನ್ನೋದಿಕ್ಕೆ ಏನು ಅಂತ ಕಾರಣ ಹೇಳೋಗು. ನೋಡು, ನನ್ಗೆ ನಿನ್ನನ್ನ ಮದ್ವೆ ಆಗೋಕ್ ಇಷ್ಟ ಇಲ್ಲ. ನನಗೆ ಬೇರೆ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗಿದೆ. ಮುಂದಿನ ತಿಂಗಳೇ ಮದ್ವೆ. ನೀನು ಬೇರೆ ದಾರಿ ನೋಡ್ಕೊ. ಅದ್ ಹೇಗೆ ಇಷ್ಟು ವರ್ಷ ನನ್ ಜೊತೆ ಸುತ್ತಿ ಬೇರೆಯವಳ ಮದ್ವೆ ಮಾಡ್ಕೋತೀಯ ನೀನು? ಹೇಗೆ ಅಂದ್ರೆ ನನ್ ಮದ್ವೆ ಕರಿತೀನಿ, ಬಂದ್ ನೋಡು ನಾನು ಹೇಗ್ ಮದ್ವೆ ಆಗ್ತೀನಿ ಅಂತ. ನಾನ್ ಯಾಕೆ ನಿನ್ ಮದ್ವೆಗ್ ಬಂದು ನನ್ ಮುಖ ಕೆಡಿಸ್ಕೊಳ್ಳಿ? ನೀನ್ ನನ್ನನ್ ಬಿಟ್ಟು ಬೇರೆ ಯಾರನ್ನ ಮದ್ವೆ ಆಗ್ತೀಯೋ ನಾನು ನೋಡ್ತೀನಿ. ಏಯ್, ನೀನ್ ಅದೇನ್ ಮಾಡ್ಕೋತೀಯ ಮಾಡ್ಕೋ ಹೋಗೆ. ನಿನ್ ಕೈಲಿ ಏನು ಕಿಸ್ಯಕ್ಕಾಗಲ್ಲ. ನಿನ್ ಯೋಗ್ಯತೆ ಏನು ಅಂತ ನನಗ್ ಗೊತ್ತಿಲ್ವಾ? ನೀನು ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತೀಯ? ನಿನ್ಗೆ ನಾನ್ ಏನು ಅಂತ ತೋರಿಸ್ತೀನಿ. ಹೋಗು ಹೋಗು. ಹಾಗೆ ಅಲ್ಲೇ. ರಾಸ್ಕಲ್. ತಿಲಕ್ ಬೇರೆ ಹುಡುಗಿನ ಮದ್ವೆ ಆಗ್ತಿದ್ದೀನಿ ಅಂತಿದ್ದಾನೆ. ನೀವಾದ್ರೂ ನಂಗೆ ಹೆಲ್ಪ್ ಮಾಡ್ತೀರಾ? ಏನಮ್ಮ, ಏನ್ ಹೇಳ್ಬೇಕು? ಅವನಿಗೆ ಬೇರೆ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗಿದೆ ಅಂತೆ. ಅವನು ನನಗೆ ಮೋಸ ಮಾಡಿದ್ದಾನೆ. ನೀವೆಲ್ಲ ಅವನ ಹತ್ರ ಒಂದ್ಸಲ ಮಾತಾಡಿ ಈ ಮದ್ವೆನ ಕ್ಯಾನ್ಸಲ್ ಮಾಡಿಸಿದ್ರೆ ಒಳ್ಳೇದು. ನಮಗೂ ನಿನ್ನೆ ತಾನೇ ಗೊತ್ತಾಯ್ತು. ನಾವು ಸಾಕಷ್ಟು ಹೇಳಿದ್ವಿ, ಅವನು ನಮ್ಮ ಯಾರ ಮಾತು ಕೇಳೋಕ್ಕೂ ರೆಡಿ ಇಲ್ಲ. ನಿಮ್ಮ ವಿಷಯ ಮಾತಾಡಿದ್ರೆ ಅವಳ ವಿಷಯ ನನ್ನ ಹತ್ರ ಮಾತಾಡ್ಬೇಡ ಅಂತಾನೆ. ಅದಕ್ಕೆ ನಾವು ಯಾರು ಅವನ ಹತ್ರ ಮಾತಾಡ್ತಲ್ಲ. ಈಗ ನಾವೊಂದು ಸಾಕಷ್ಟು ಬುದ್ಧಿ ಹೇಳಿದೀವಿ, ಏನು ಹೇಳಿದ್ರು ಪ್ರಯೋಜನ ಇಲ್ಲ. ಅವನು ನಾನು ಒಟ್ಟಿಗೆ 4 ವರ್ಷ ಸುತ್ತಾಡಿದ್ವಿ. ಈಗ ಅವ್ನು ಮೋಸ ಮಾಡ್ತಾನೆ ಅಂದ್ರೆ ಹೇಗೆ ಹೇಳೋದು? ನೀವು ನಿಮ್ಮ ಜೀವನ ನೋಡ್ಕೊಳ್ಳಿ, ಬಲವಂತವಾಗಿ ಮದುವೆ ಮಾಡ್ಕೊಳೋದ್ರಲ್ಲಿ ಅರ್ಥ ಇಲ್ಲ. ನೀವು ಹೇಳ್ತಾ ಇರೋದು ನಿಜ, ಆದ್ರೆ ಅಷ್ಟು ಸುಲಭವಾಗಿ ಹೇಗೆ ಬಿಡಕ್ಕಾಗತ್ತೆ? ನಾನು ಅವನು ಇಷ್ಟು ವರ್ಷ ಎಷ್ಟು ಸುತ್ತಾಡಿದೀವಿ.
ಹಾಗೇನಾದ್ರೂ ಗೊತ್ತಾದ್ರೆ ನನ್ನನ್ನು ಯಾರು ಮದ್ವೆ ಆಗ್ತಾರೆ ಹೇಳಿ? ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ. ಆದರೆ ನೀವು ಅವನ ಬಲವಂತಾಗಿ ಮದುವೆ ಆದರೆ ನಾಳೆ ನಿಮ್ಗೇನಾದ್ರು ತೊಂದರೆ ಆಗ್ಬೋದು. ಅದಕ್ಕೆ ಹೇಳ್ತಾ ಇರೋದು, ನೀವು ಅವನ್ನ ಮರ್ತು ಬಿಡಿ. ಅನ್ಯಾಯ ಮಾಡಿರೋದು ಅವನು, ನೀವ್ ಯಾಕೆ ದುಃಖ ಪಡ್ತೀರಾ? ಅವನಿಂತ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಆಗಿ. ತಿಲಕ್ ಮತ್ತು ಅಂಕಿತಾ ಸುಮಾರು 4 ವರ್ಷದಿಂದ ಪ್ರೀತಿಸ್ತಿರ್ತಾರೆ, ಒಟ್ಟಿಗೆ ಓಡಾಡ್ಕೊಂಡಿರ್ತಾರೆ. ತಿಲಕ್ನ ಗೆಳೆಯರು ತಿಲಕ್ ಪ್ರೀತಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಹಲವಾರು ಪ್ರೇಮ ಕಥೆಗಳ ಹಾಗೆ ಇಲ್ಲೂ ಕೂಡ ಇವರ ಪ್ರೇಮ ಕಥೆಯಲ್ಲಿ ತಿಲಕ್ ವಿಲನ್ ತರ ವರ್ತಿಸ್ತಾನೆ. ಇದ್ದಕ್ಕಿದ್ದ ಹಾಗೆ ಅಂಕಿತಾನ ಬಿಟ್ಟು ಬೇರೊಂದು ಹುಡುಗಿನ ಮದುವೆಯಾದಕ್ಕೆ ಹೊರಡ್ತಾನೆ. ಅಂಕಿತಾ ಹಾಗೂ ತಿಲಕ್ನ ಗೆಳೆಯರು ಅವನ ಮನವೊಲಿಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಅವರು ಪಟ್ಟ ಪ್ರಯತ್ನಗಳೆಲ್ಲ ವಿಫಲವಾಗುತ್ತೆ. ಯಾರ ಮಾತನ್ನು ಕೇಳದ ತಿಲಕ್ ತನುಜಾ ಅನ್ನೋ ಹುಡುಗಿನ ಮದುವೆ ಆಗ್ತಾನೆ. ತಿಲಕ್ ಕ್ಯಾಬ್ ಡ್ರೈವರ್ ಆಗಿ ಜೀವನ ನಡೆಸ್ತಿರ್ತಾನೆ. ಸಾಫ್ಟ್ವೇರ್ ಮತ್ತು BPOಗಳಲ್ಲಿ ಹಗಲು ರಾತ್ರಿ ಕೆಲಸ ಮಾಡೋ ಸಿಬ್ಬಂದಿಗಳನ್ನ ಅವರವರ ಕಚೇರಿ ಮತ್ತು ಮನೆಗಳಿಗೆ ತಲುಪಿಸೋದು ಅವನ ಕೆಲಸ. ಹೀಗೆ ಅವನ ಜೀವನದಲ್ಲಿ 4 ವರ್ಷಗಳು ಕಳೆದು ಹೋಗುತ್ತೆ. ತಿಲಕ್ನ ಸ್ನೇಹಿತರೆಲ್ಲ ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ತಿಲಕ್ ಅಂಕಿತಾಗೆ ಮಾಡಿದ ಮೋಸದಿಂದ ಮುಂಚಿನ ಹಾಗೆ ಅವರು ಅವನ ಜೊತೆ ಮಾತಾಡೋದಿಲ್ಲ. ಈ ನಡುವೆ ತಿಲಕ್ ಒಂದು ಮಗುವಿನ ತಂದೆ ಆಗ್ತಾನೆ. 3 ವರ್ಷಗಳ ನಂತರ ಜೂನ್ 28, 2013. ಸರಿ, ನಾನು ಹೊರಡ್ತೀನಿ. ನಾನು ಬರೋದು ಲೇಟ್ ಆಗ್ಬೋದು. ಎಲ್ಲಿಗೆ ಹೊರಟ್ರಿ? ಯಾರಾದ್ರೂ ಹೊರಗಡೆ ಹೊರಡುವಾಗ ಎಲ್ಲಿಗೆ ಅಂತ ಯಾರಾದ್ರೂ ಕೇಳ್ತಾರೇನೆ? ಅಲ್ಲರಿ, ಇಷ್ಟೊತ್ತಲ್ಲಿ ಹೊರಟ್ರಲ್ಲ, ಅದಕ್ಕೆ ಎಲ್ಲಿಗೆ ಅಂತ ಕೇಳ್ದೆ, ತಪ್ಪಾ? ಸರಿ ಹೋಗ್ಲಿ ಬಿಡಿ, ರಾತ್ರಿ ನಿಮ್ಗೂ ಸೇರ್ಸಿ ಅಡ್ಗೆ ಮಾಡಿಟ್ಟಿರ್ಲಾ? ಬೇಡ, ನನಗೆ ಕೆಲಸ ಮುಗಿಸಿ ಬರೋದು ಲೇಟ್ ಆಗ್ಬೋದು. ನೀನು ಊಟ ಮಾಡಿ ಮಲ್ಕೋ, ನಾನು ಬರ್ತೀನಿ. ಸರಿ, ಬಾಯ್ ಚಿನ್ನು. ಬಾಯ್ ಮಾಡು ಪಪ್ಪಾಗೆ. ಬಾಯ್. ಏನಮ್ಮ ಬರಕ್ ಹೇಳ್ದಿ ಅಂತಲ್ಲ? ಅಕ್ಕ, ಇವ್ರು ಹೋಗಿ ತುಂಬಾ ಹೊತ್ತಾಯ್ತು, ಇನ್ನೂ ಬಂದೇ ಇಲ್ಲ ಅಕ್ಕ. ಎಲ್ಲೋಗ್ತೀನಿ ಅಂತ ಹೇಳೋಗಿದ್ದಾರೆ? ಇಲ್ಲೇ ಹೊರಗೆ ಹೋಗ್ತೀನಿ, ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಆದ್ರೂ ಇಷ್ಟೊತ್ತಾಯ್ತಲ್ಲ, ಭಯ ಆಗ್ತಾ ಇದೆ. ಅಯ್ಯೋ ಹುಚ್ಚಿ, ಗಂಡಸರು ಮಧ್ಯರಾತ್ರಿ ಬರೋದು ಸಹಜ ಅಲ್ವಾ? ಬರ್ತಾರ ಬಿಡು, ಎಲ್ಲೋಗ್ತಾರೆ. ನೀನು ಹೋಗಿ ಊಟ ಮಾಡಿ ಮಲ್ಕೋ, ಸರಿನಾ? ನಾನು ಬರ್ತೀನಿ, ಎದ್ರುಕೋಬೇಡ. ಬರ್ಲಾ? ಸರಿ ಅಕ್ಕ. ಜೂನ್ 29, 2013 ಶನಿವಾರ ಬೆಳಿಗ್ಗೆ 8 ಗಂಟೆ. ಅಕ್ಕ, ರಾತ್ರಿ ಇಡೀ ಕಾದು ಕಾದು ಸಾಕಾಯ್ತು, ಅವ್ರ ಮನೆಗೆ ಬರ್ಲಿಲ್ಲ. ಓಲಿ ಒಂದು ಫೋನ್ ಮಾಡಿ ನೋಡುಮಾ. ಫೋನ್ ಇಲ್ಲೇ ಬಿಟ್ಟೋಗಿದ್ದಾರೆ ಅಕ್ಕ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಹೋಗ್ಲಿ, ಅವ್ರ ಫ್ರೆಂಡ್ ನಂಬರ್ಗಾದ್ರೂ ಫೋನ್ ಮಾಡಿ ನೋಡು. ರಾತ್ರಿನೇ ಎಲ್ರಿಗೂ ಫೋನ್ ಮಾಡಿದ್ದೆ ಅಕ್ಕ, ಯಾರು ಕೇಳಿದ್ರು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ನನ್ಗೆ ಯಾಕೋ ಭಯ ಆಗ್ತಾ ಇದೆ. ತನು ಒಂದು ಕೆಲಸ ಮಾಡೋಣ, ನಮ್ಮ ಪುಟ್ಟಸ್ವಾಮಿಗೆ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಮನೇಲಿ ಹುಡ್ಕೋದಿಕ್ಕೆ ಹೇಳ್ತೀನಿ. ಸರಿ ಅಕ್ಕ, ಸ್ವಲ್ಪ ಬೇಗ ಹುಡ್ಕೋಕ್ ಹೇಳಿ. ನನ್ಗನ್ಸುತ್ತೆ ನೆನ್ನೆ ನೈಟ್ ಅವ್ರ ಫ್ರೆಂಡ್ ಜೊತೆ ಸೇರ್ಕೊಂಡು ಕುಡ್ದಿರೋದು ಜಾಸ್ತಿ ಆಗಿದೆ ಅಂತ. ಅದಕ್ಕೆ ಬೆಳಿಗ್ಗೆ ಎದ್ದೇಳೋದು ಲೇಟ್ ಆಗಿರುತ್ತೆ. ನೀನೇನು ಯೋಚನೆ ಮಾಡಬೇಡ, ಅವ್ರೆಲ್ಲೂ ಹೋಗೋಲ್ಲ, ಬಂದೇ ಬರ್ತಾರೆ. ಇಲ್ಲ ಅಕ್ಕ, ಅವ್ರು ಹಾಗೆಲ್ಲ ಕುಡಿಯೋದಿಲ್ಲ. ಎಷ್ಟೇ ಕುಡಿದ್ರು ಮನೆಗೆ ಬರ್ತಾರೆ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಫೋನ್ ಆದ್ರೂ ಮಾಡ್ತಾರೆ.
ಜೂನ್ 29, 2013 ಬೆಳಿಗ್ಗೆ 10:30 ಮೈಕೋ ಲೇಔಟ್ ಪೊಲೀಸ್ ಠಾಣೆ, ಬೆಂಗಳೂರು. ನಮಸ್ಕಾರ ಸರ್. ನಮಸ್ಕಾರ. ಏನ್ ಹೇಳಮ್ಮ? ನಾನು ಸ್ವಲ್ಪ ಸಾಹೇಬ್ರು ನೋಡ್ಬೇಕಿತ್ತು. ಸಾಹೇಬ್ರು ಬಿಸಿ ಇದಾರೆ, ಅದೇನು ಅಂತ ನನ್ನ ಹತ್ರ ಹೇಳು. ಇಲ್ಲ ಸರ್, ನಾನು ಅವ್ರ ಹತ್ರನೇ ಮಾತಾಡ್ಬೇಕಿತ್ತು. ಹೇಳಿದ್ನಲ್ಲಮ್ಮ ಸಾಹೇಬ್ರು ಬಿಸಿ ಇದಾರೆ ಅಂತ, ಅದೇನ್ ವಿಷಯ ಅಂತ ನನ್ನ ಹತ್ರನೇ ಹೇಳು. ಸರ್, ನಿನ್ನೆ ನಮ್ಮ ಯಜಮಾನ್ರು ಮನೆ ಬಿಟ್ಟು ಹೋದವರು ಇನ್ನೂ ಬಂದಿಲ್ಲ ಸರ್. ಬರ್ತಾರೆ ಬಿಡಮ್ಮ, ಇಲ್ಲೇ ಎಲ್ಲ ಫ್ರೆಂಡ್ಸ್ ಮನೆಗೆ ಹೋಗಿರ್ತಾರೆ. ನಿನ್ ಗಂಡ ಏನ್ ಕೆಲಸ ಮಾಡ್ತಿದ್ರು? ಅವರು ಕ್ಯಾಬ್ ಓಡಿಸ್ತಾರೆ ಸರ್. ಆದ್ರೆ ನಿನ್ನೆ ಸಂಜೆ ಅವ್ರು ಗಾಡಿ ತಗೊಂಡು ಹೋಗೇ ಇಲ್ಲ. ಸರಿ, ನೀವು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ಹೋಗಿ, ನಾನು ಹುಡುಕ್ತೀನಿ. ಅದಕ್ಕೆ ಸರ್ ನಾನು ಹೇಳಿದ್ದು, ನಾನು ಸಾಹೇಬ್ರ ಹತ್ರನೇ ಮಾತಾಡ್ತೀನಿ ಅಂತ. ನೀನ್ ಸಾಹೇಬ್ರ ಹತ್ರ ಹೋದ್ರು ಸಾಹೇಬ್ರು ಇದನ್ನೇ ಹೇಳೋದು. ಈ ತರ ಮನೆ ಬಿಟ್ಟು ಹೋಗೋದು, ಲೇಟಾಗಿ ಮನೆಗೆ ಬರೋದು, ಇದೆಲ್ಲ ಕಾಮನ್. ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತೀಯಾ? ನಾನು ಹೇಳ್ದಂಗೆ ನಾಳೆ ಎಷ್ಟೊತ್ತಿಗೆ ಬಾ. ನಿನ್ ಗಂಡ ಏನಾದ್ರು ವಾಪಸ್ ಮನೆ ಬರ್ಲಿಲ್ಲ ಅಂದ್ರೆ ಒಂದು ಕಂಪ್ಲೇಂಟ್ ಕೊಡು, ಆಯ್ತಾ? ಆಯ್ತು ಸರ್. ಸರಿ, ನೀನು ನೋಡಮ್ಮ. ಜೂನ್ 30, 2013 ಭಾನುವಾರ ಬೆಳಿಗ್ಗೆ 10 ಗಂಟೆ. ಸರ್, ನಾನು ನಿನ್ನೆನೆ ಕಂಪ್ಲೇಂಟ್ ಕೊಡಕ್ ಬಂದೆ, ನೀವೇ ತಗೊಳ್ಳಿಲ್ಲ ಸರ್. ನಾನಿವತ್ತು ಸಾಹೇಬ್ರ ನೋಡ್ತೀನಿ, ಅವ್ರ ಹತ್ರನೇ ಕಂಪ್ಲೇಂಟ್ ಕೊಡ್ತೀನಿ. ಆಯ್ತಮ್ಮ, ಇವತ್ತು ಕಂಪ್ಲೇಂಟ್ ಕೊಡು. ಸುಮ್ಮನೆ ಆ ಗಲಾಟೆ ಮಾಡ್ತೀಯಾ? ಗಲಾಟೆ ಏನಮ್ಮ ಗಲಾಟೆ? ಸರ್, ಇವ್ರ ಗಂಡ ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟ್ ಕೊಡೋದು ಬಂದಿದ್ದಾರೆ. ನಿಮ್ ಜೊತೆ ಮಾತಾಡ್ಬೇಕು ಅಂತ ಕೂಗಾಡ್ತಿದ್ದಾರೆ ಸರ್. ಏನಮ್ಮ ಅದು? ಸರ್, ನನ್ನ ಹೆಸರು ತನುಜಾ ಅಂತ, ನಮ್ಮ ಯಜಮಾನ್ ಹೆಸರು ತಿಲಕ್ ಅಂತ ಸರ್. ಅವರು ನಿನ್ನೆ ರಾತ್ರಿಯಿಂದ ಕಾಣ್ತಾ ಇಲ್ಲ. ಸರಿ, ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ಕೊಳ್ತೀವಿ. ಒಂದು ಕಂಪ್ಲೇಂಟ್ ತಗೊಳ್ರಿ, ವಿಷಯ ಏನು ಅಂತ ನೋಡಿ. ಹೇಳಮ್ಮ. ಸರಿ ಸರ್. ಸರಿ, ಕೂತ್ಕೊಳ್ಳಮ್ಮ ನೀನು. ಅದೇನು ಅಂತ ಡೀಟೇಲ್ಸ್ ಎಲ್ಲ ಕೊಡಮ್ಮ ನೀನೀಗ. ಹೇಳಮ್ಮ. ಸರ್, ನಮ್ಮೂರು ಬನ್ನರ್ಘಟ್ಟ ಹತ್ರ ಇರೋ ಕೋಳಿ ಫಾರ್ಮ್ ಲೇಔಟು ಸರ್. 3 ವರ್ಷದಿಂದ ಮೇನ್ ರೋಡಲ್ಲಿರೋ ಬಿಳೆಕಳ್ಳಿ ತಿಲಕ್ ಅನ್ನೋರ್ನ ಮದುವೆ ಆಗಿದ್ದೆ. ನಮಗೆ 3 ವರ್ಷದ ಮಗು ಕೂಡ ಇದೆ ಸರ್. ನಿಮ್ ಗಂಡ ಏನ್ ಕೆಲಸ ಮಾಡ್ತಾ ಇದ್ರು? ಅವರು ಕ್ಯಾಬ್ ಓಡಿಸ್ತಾ ಇದ್ರು. ಅವ್ರು ದುಡ್ಡು ತಂದಿದ್ರಲ್ಲೇ ನಾವು ಜೀವನ ಮಾಡ್ತಾ ಇದ್ವಿ. ನಾನು ಮಗು ನೋಡ್ಕೊಂಡು ಮನೇಲೇ ಇದ್ದೆ ಸರ್. ಯಾವತ್ತು ಅವ್ರು ಕಾಣೆಯಾಗಿದ್ದು? ಯಾರಾದ್ರೂ ಬಂದು ಕರ್ಕೊಂಡು ಹೋದ್ರೆ ಹೇಗೆ? ಇಲ್ಲ ಸರ್, ಯಾರು ಕರ್ಕೊಂಡು ಹೋಗಿಲ್ಲ. 28ನೇ ತಾರೀಕು ಅವ್ರ ಮನೆಯಿಂದ ಹೋದವರು ಮತ್ತೆ ಬರಲೇ ಇಲ್ಲ. ಅವ್ರ ಕ್ಯಾಬ್ ಏನಾದರೂ ಪತ್ತೆ ಆಯ್ತಾ? ಇಲ್ಲ ಸರ್, ಕ್ಯಾಬ್ ತಗೊಂಡು ಹೋಗಿಲ್ಲ. ಹೊರಗಡೆ ಸ್ವಲ್ಪ ಕೆಲಸ ಇದೆ ಅಂತ ಅವ್ರು ಹಾಗೆ ಹೋದ್ರು. ಮನೇಲಿ ಏನಾದರೂ ಜಗಳ ಮಾಡ್ಕೊಂಡ್ರಾ? ಬೇಜಾರು ಮಾಡ್ಕೊಂಡು 1-2 ದಿನ ಹೊರಗಡೆ ಇರೋಣ ಅಂತ ಹೋಗಿರ್ಬೋದಲ್ವಾ? ಇಲ್ಲ ಸರ್, ನಮ್ಮಿಬ್ರ ಮಧ್ಯ ಅಷ್ಟಾಗಿ ಜಗಳ ಇರಲಿಲ್ಲ. ಅದು ಅಲ್ಲದೆ ಅವ್ರ ಮನೆ ಬಿಟ್ಟು ಹೋಗೋವಾಗ ಚೆನ್ನಾಗೇ ಹೋದ್ರು. ಫ್ರೆಂಡ್ಸ್ ಮನೆಗೆ ಏನಾದರೂ ಹೋಗಿರ್ಬೋದಾ? ವಾರದ ಕೊನೆ ಬೇರೆ, ಪಾರ್ಟಿ ಗಿಟಿ ಅಂತ ಏನಾದರೂ ಇಟ್ಕೊಂಡಿರ್ತಾರೆ. ಅವ್ರನ್ನ ವಿಚಾರಿಸಿದ್ರಾ? ನಾನಲ್ಲೆಲ್ಲ ವಿಚಾರಿಸಿದ್ದೀನಿ ಸರ್. ಅವರು ಅಲ್ಲೆಲ್ಲೂ ಹೋಗಿಲ್ಲ. ಅದು ಅಲ್ಲದೆ ಅವತ್ತು ಸಂಜೆ ಅವ್ರು ಯಾರು ಅವ್ರನ್ನ ನೋಡೇ ಇಲ್ಲ. ನಿಮ್ ಗಂಡಂಗೆ ಬೇರೆ ಏನಾದರೂ ಅಫೇರ್ ಇತ್ತಾ? ತಪ್ಪು ತಿಳ್ಕೊಬೇಡಿ. ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಅವ್ರು ಹೋಗಿರೋದು ಸಂಜೆ ಹೊತ್ತು. ಅದು ಯಾರಿಗೂ ಹೇಳ್ದೆ ಕೇಳ್ದೆ ಹೋಗಿದ್ದಾರೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ ಸರ್, ಅಂಥದ್ದೇನೂ ಇಲ್ಲ. ನನಗೆ ಗೊತ್ತಿರೋಂಗೆ ಅವ್ರು ಹೋಗಿರೋದು ಇದೇ ಫಸ್ಟು. ಸರಿನಮ್ಮ, ಏನೇ ಕೇಳಿದ್ರು ನಿನ್ ಗಂಡನ ಪರವಾಗೇ ಮಾತಾಡ್ತಿದ್ಯಾ? ನೀನು ಇವಾಗ ಮನೆಗೆ ಹೊರಡು, ನಾವು ವಿಚಾರಣೆ ಮಾಡಿ ನಿಂಗೆ ತಿಳಿಸ್ತೀವಿ. ನಾವೆಲ್ಲ ಕಡೆ ವಿಚಾರಿಸಿದ್ವಿ. ನಿನ್ ಗಂಡನ ಫ್ರೆಂಡ್ಸ್ ಬಂದು ವಿಚಾರಿಸಿದ್ವಿ. ಅವನೆಲ್ಲೂ ಹೋಗಿಲ್ವಲ್ಲಮ್ಮ? ನಾನು ಅಲ್ಲೆಲ್ಲ ವಿಚಾರಿಸಿದ್ದೀನಿ ಸರ್. ನಿನ್ ಗಂಡನ್ಗೆ ತುಂಬಾ ದುರಭ್ಯಾಸ ಇರ್ಬೇಕಲ್ಲ? ಯಾಕೆ ಸರ್ ಹಾಗೆ ಕೇಳ್ತಾ ಇದ್ದೀರಾ? ಅವ್ರಿಗೆ ಯಾವ ದುರಭ್ಯಾಸನೂ ಇರಲಿಲ್ಲ. ಅಪರೂಪಕ್ಕೊಂದ್ಸಲ ಕುಡಿತಾ ಇದ್ರು ಅಷ್ಟೇ. ಮತ್ತೆ ಯಾಕಮ್ಮ ಮೈ ತುಂಬಾ ಸಾಲ ಮಾಡ್ಕೊಂಡಿದ್ದಾನೆ? ಯಾರನ್ನ ಕೇಳಿದ್ರು ಊರಲ್ಲೆಲ್ಲ ಅವ್ನು ನನಗೆ ಸಾಲ ಕೊಡ್ಬೇಕಾಯ್ತು, ಬಡ್ಡಿ ಮಗ ತಲೆ ಮರೆಸ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇವ್ರು ಹೀಗೆಲ್ಲ ಸಾಲ ಮಾಡ್ಕೊಂಡಿರೋ ವಿಷಯ ನನಗೆ ಗೊತ್ತಿಲ್ಲ ಸರ್. ಸಾಲ ತೀರ್ಸೋಕಾಗದೆ ತಲೆ ತಪ್ಪಿಸ್ಕೊಳ್ಳೋಂಥ ವ್ಯಕ್ತಿ ಅಲ್ಲ ಅವರು.
ನೀನು ಅವನ ಪರವಾಗಿ ಮಾತಾಡ್ತಾ ಇದೀಯ. ಅವ್ನು 15 ದಿವಸ ಕಾದ್ ನೋಡು. ಸಾಲಗಾರಿಗೆ ಹೆದರಿ ತಲೆ ಬರ್ಸ್ಕೊಂಡಿರ್ಬೋದು. ಆಮೇಲೆ ಸುದ್ದಿ ಗೊತ್ತಾಗ್ಲೇ ಇದ್ರೆ ಬಾ ಹುಡುಕ್ಸೋಣ. ಸರ್ ನಾನು ಒಬ್ಳೆ ಸರ್, ಜೊತೆಗೆ ಸಣ್ಣ ಮಗು ಬೇರೆ ಇದೆ. ಅವ್ರು ದಿನ ದುಡ್ಡು ತರ್ತಿದ್ರಲ್ಲೇ ನಮ್ ಜೀವನ ಸಾಗ್ತಾ ಇತ್ತು. ಅವ್ರಿಲ್ದೆ ನಾನು ಹೇಗಿರ್ಲಿ ಸರ್? ಅದಕ್ಕೆ ನಾವೇನ್ ಮಾಡೋಣಮ್ಮ, ಎಲ್ರ ಮುಂದೆ ಇಂಥದ್ದೊಂದು ಕಥೆ ಇದ್ದೇ ಇರುತ್ತೆ. ನಾ ಹೇಳ್ದಾಗೆ ಸ್ವಲ್ಪ ಈ ಸರ್ ನೋಡು, ಬರ್ಲಿಲ್ಲ ಅಂದ್ರೆ ಬಾ, ಆಮೇಲೆ ಏನಾದ್ರು ಹುಡ್ಸೋಣ. ಹೋಗ್ಬೋ. ಹೀಗೆ ಪೊಲೀಸರು ಸಾಕಷ್ಟು ಹುಡುಕಾಡಿದ್ರು ತಿಲಕ್ ಬಗ್ಗೆ ಯಾವುದೇ ಸುಳಿವು ಸಿಗೋದಿಲ್ಲ. ತನುಜಾಗೂ ತಿಲಕ್ ಸಾಲಗಾರರ ಕಾಟ ತಡೆಯೋಕ್ಕಾಗದೆ ಓಡ್ ಹೋಗಿರ್ಬೋದಾ ಅನ್ನೋ ಅನುಮಾನ ಬರುತ್ತೆ. ಅವಳು ಅವನನ್ನು ಹುಡುಕೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾಳೆ. ಮೊದಲು ಈ ಕೇಸನ್ನ ಪೊಲೀಸರು ತುಂಬಾ ಆಸಕ್ತಿಯಿಂದ ಕೈಗೆತ್ಕೋತಾರೆ. ಆದ್ರೆ ಯಾವುದೇ ಸುಳಿವು ಸಿಗದೆ ಇದ್ದಾಗ ಈ ಕೇಸಿನ ಬಗ್ಗೆ ಆಸಕ್ತಿ ತೋರದೆ ಕೇಸನ್ನ ಕೈಬಿಡ್ತಾರೆ. ಆದ್ರೆ ತನುಜಾಗೆ ಜೀವನ ನಡೆಸೋದಕ್ಕೆ ಇದ್ದ ಏಕೈಕ ಆಸರೆ ಅಂದ್ರೆ ತಿಲಕ್ ಕಾಣೆಯಾಗಿ ಈಗಾಗಲೇ 4-5 ದಿನಗಳ ಕಳೆದು ಹೋಗಿರುತ್ತೆ. ತಿಲಕ್ನ ಕಳ್ಕೊಂಡ ತನುಜಾ ಕಂಗಾಲಾಗ್ತಾಳೆ. ಹೊಟ್ಟೆ ಬಟ್ಟೆಗೂ ಪರದಾಡುವಂತ ಪರಿಸ್ಥಿತಿ ಬರುತ್ತೆ. ಅವ್ರಿವ್ರ ಹತ್ರ ತನ್ನ ದುಃಖ ತೋಡ್ಕೋತಾಳೆ. ಮತ್ತೆ ಪೊಲೀಸರಿಗೆ ಮೊರೆ ಹೋಗ್ತಾಳೆ. ಆದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಕೊನೆಗೆ ಬೇರೆ ದಾರಿ ಕಾಣದೆ ಆಕೆ ಸೀದಾ ಪೊಲೀಸ್ ಕಮಿಷನರ್ಗೆ ತನ್ನ ಗಂಡ ಕಾಣೆಯಾಗಿರೋ ಬಗ್ಗೆ ದೂರು ಕೊಡ್ತಾಳೆ. ಯಾಕಮ್ಮ ನಮ್ಮ ಮೇಲೆ ನಂಬಿಕೆ ಬರ್ಲಿಲ್ವಾ ನಿಂಗೆ? ಯಾಕೆ ಸರ್? ಮತ್ತೆ ಕಮಿಷನರ್ ತನಕ ಹೋಗಿದ್ಯಾ ನೀನು? ಹಾಗೇನಿಲ್ಲ ಸರ್, ನಾನು ಎಷ್ಟು ಹೇಳಿದ್ರು ನೀವು ಸರಿಯಾಗಿ ನನ್ನ ಪ್ರಾಬ್ಲಮ್ ಅರ್ಥನೇ ಮಾಡ್ಕೋತಿರ್ಲಿಲ್ಲ. ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನರ್ಥ? ಸರ್ ನಾನು ಒಬ್ಬಂಟಿ, ನಾನು ಅವ್ರನ್ನ ಎಲ್ಲಿ ಅಂತ ಹುಡುಕ್ಲಿ ಹೇಳಿ? ಹಾಗಂತ ಅವ್ರು ಬರಲಿಲ್ಲ ಅಂದ್ರೆ ನನ್ನ ಜೀವನದ ಗತಿ ಏನು? ಸರಿನಮ್ಮ, ನಾವು ನಿಮ್ಮ ಗಂಡನ ಹುಡುಕ್ತೀವಿ. ಕಮಿಷನರೇ ಆರ್ಡರ್ ಮಾಡಿದ್ದಾರೆ ಅಂದಮೇಲೆ ನಾವು ಅದನ್ನ ಮೀರೋದಕ್ಕಾಗುತ್ತಾ? ನಮಗೆ ಕೆಲವೊಂದು ಮುಖ್ಯವಾದ ಮಾಹಿತಿಗಳು ಬೇಕಾಗಿದೆ, ಅದನ್ನ ದಯವಿಟ್ಟು ಕೊಡ್ತೀರಾ? ಏನು ಅಂತ ಹೇಳಿ ಸರ್. ನಿಮ್ಮ ಯಜಮಾನ್ರಿಗೆ ಯಾರಾದರೂ ಫ್ರೆಂಡ್ಸ್ ಇದ್ರಾ? ಮನೆಗೆ ಯಾರಾದರೂ ಬರ್ತಾ ಇದ್ರಾ? ಅವರಿಗೆ 1-2-3 ಜನ ಒಳ್ಳೆ ಫ್ರೆಂಡ್ಸ್ ಇದ್ರು ಸರ್. ಆದ್ರೆ ಅವ್ರ ಮನೆಗೆ ಯಾರು ಬರ್ತಾ ಇರಲಿಲ್ಲ. ನಮ್ಮ ಯಜಮಾನ್ರು ಕೆಲಸ ಮುಗಿಸಿ ಸೀದಾ ಮನೆಗೆ ಬರ್ತಾ ಇದ್ರು. ಆದ್ರೆ ನಾನು ಆಲ್ರೆಡಿ ಅವ್ರ ಫ್ರೆಂಡ್ಸ್ನೆಲ್ಲ ವಿಚಾರಿಸಿದ್ದೀನಿ. ನೀವು ವಿಚಾರಿಸೋದಕ್ಕೂ ನಾವು ವಿಚಾರಿಸೋದಕ್ಕೂ ವ್ಯತ್ಯಾಸ ಇರುತ್ತೆ. ನೀವು ಅವ್ರ ಹೆಸರು ಹೇಳಿ. ಸರ್, ಅದೇ ಕಮಿಷನರ್ ಫೋನ್ ಮಾಡಿ ಹೇಳಿದ್ರಲ್ಲ, ಕ್ಯಾಬ್ ಡ್ರೈವರ್ ಮಿಸ್ಸಿಂಗ್ ಕೇಸು, ಅದ್ರ ಡೀಟೇಲ್ಸು ಮತ್ತೆ ಅದ್ರ ಕಾಲ್ ಡೀಟೇಲ್ಸ್ ಸರ್. ಏನಾದ್ರು ಕ್ಲೂ ಸಿಗುತ್ತೋ ಅಥವಾ ಯೂಸ್ಲೆಸ್ ಸರಿ? ಸಿಗೋ ಆಗಿದೆ ಸರ್. ಅವತ್ತು ಇವನ್ ಮೊಬೈಲ್ಗೆ ಒಂದು 3-4 ಜನ ಫೋನ್ ಮಾಡಿದ್ದಾರೆ ಸರ್. ಮತ್ತೆ ಇವನ್ ಮನೆಯಿಂದ ಹೊರಡೋ ಮುಂಚೆ ಯಾರೋ ಒಬ್ರು ಫೋನ್ ಮಾಡಿದ್ದಾರೆ ಸರ್. ಅವನ ಮೊಬೈಲ್ ನಂಬರ್ನ ಟ್ರೇಸ್ ಮಾಡಿ. ಇವನ್ ಕಾಣೆ ಆದಾಗ ಅವನ ಮೊಬೈಲು ಯಾವ ಲೊಕೇಶನ್ ಎಲ್ಲಿ ತೋರಿಸ್ತಾ ಇತ್ತು ನೋಡಿ. ಸರ್, ಅವನ ಮೊಬೈಲು ಅವತ್ತು ಬನ್ನರ್ಘಟ್ಟದಲ್ಲಿರೋದನ್ನೇ ತೋರಿಸ್ತಾ ಇದೆ. ಇವನ್ ಕಾಲ್ ಬಂದ ನಂತರ ಅವ್ನು ಹೊರಟಿದ್ದಾನೆ ಅಂದ್ರೆ ಇವನು ಹಿಡ್ಕೊಂಡ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ ಸರ್. ಸರಿ, ಅವನ್ ಎಲ್ಲಿದ್ದಾನೆ ಹುಡುಕಿ ಕೇಳ್ಕೊಂಬನ್ನಿ. ಸರಿ ಸರ್. ಓಯ್, ನೀನೇನ ನಾಗರಾಜ? ಹೌದು ಸರ್. ನಡೆಯೋ ಸ್ಟೇಷನ್ಗೆ. ಯಾಕೆ ಸರ್, ನಾನೇನು ಮಾಡಿದೆ? ಎಲ್ಲ ಅಲ್ಲಿ ಮಾತಾಡೋ ನಡೆಯೋ. ಏನಪ್ಪ, ಏನ್ ಕೆಲಸ ಮಾಡ್ತೀಯಾ? ಸರ್ ನಾನು ಕ್ಯಾಬ್ ಓಡಿಸ್ತೀನಿ ಸರ್. ಕಂಪ್ನಿಲಿ ಕೆಲಸ ಮಾಡೋರನ್ನ ಪಿಕಪ್ ಡ್ರಾಪ್ ಮಾಡ್ತೀನಿ ಸರ್. ಕ್ಯಾಬ್ ಡ್ರೈವರ್ ತಿಲಕ್ಗೆ 28ನೇ ತಾರೀಕು ರಾತ್ರಿ ನೀನು ಫೋನ್ ಮಾಡಿದ್ದೆ, ಯಾಕೆ? ಸರ್ ಅವ್ನು ನನ್ನ ಫ್ರೆಂಡು, ಯಾವಾಗ ಅವ್ನಿಗೆ ಫೋನ್ ಮಾಡ್ತೀನಿ. ಅವತ್ತು ಹಾಗೆ ಫೋನ್ ಮಾಡಿದ್ದೆ ಸರ್. ನೀನ್ ಫೋನ್ ಮಾಡಿದಾಗಿಂದ ಅವ್ನು ನಾಪತ್ತೆ ಆಗಿದ್ದಾನೆ. ಎಲ್ಲಿದ್ದೆ ನೀನು? ಸರ್ ಅವ್ನು ನಾಪತ್ತೆ ಆಗಿರೋದು ನನಗೆ ಗೊತ್ತಿಲ್ಲ ಸರ್. ಅವತ್ತು ನಾನು ಬನ್ನರ್ಘಟ್ಟಗೆ ಒಬ್ಬನ ಡ್ರಾಪ್ ಮಾಡಕ್ಕೆ ಹೋಗಿದ್ದೆ. ನಿನಗೆ ಅವನ ಪರಿಚಯ? ಯಾವಾಗಿಂದ ಫ್ರೆಂಡ್? ಸರ್ ಅವ್ನು ಮೊದಲಿಂದ ನನ್ನ ಫ್ರೆಂಡು ಸರ್. ಒಂದೇ ಏರಿಯಾದಲ್ಲಿ ಇರೋದು, ಹಾಗಾಗಿ ಪರಿಚಯ ಸರ್. ಅವನು ವಿಪರೀತ ಸಾಲ ಮಾಡಿದ್ದ ಅಂತ ಗೊತ್ತಾಯ್ತು. ಆ ದ್ವೇಷಕ್ಕೆ ಯಾರಾದ್ರೂ ಕೊಲೆ ಮಾಡಿರ್ತಾರ ಅವನ್ನ? ಸರ್ ಅವ್ನು ಮಾಡ್ತಿದ್ದಿದೆ 500,000 ರೂಪಾಯಿ ಸಾಲ ಸರ್. ಲಕ್ಷಾಂತರ ರೂಪಾಯಿ ಸಾಲ ಏನು ಮಾಡ್ತಿರ್ಲಿಲ್ಲ. ಇಂಥ ಸಣ್ಣ ವಿಷಯಕ್ಕೆ ಯಾರಾದ್ರೂ ಕೊಲೆ ಮಾಡ್ತಾರೆ ಸರ್? ಸರಿ, ಅವನ ಸ್ನೇಹಿತರು ಬೇರೆ ಯಾರಾದ್ರೂ ನಿಂಗೆ ಪರಿಚಯ ಇದ್ದಾರಾ? ಇವನು ನಾಪತ್ತೆ ಆಗಿರೋ ಬಗ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಸರ್ ಅವ್ನು ಅಂಕಿತಾನ ಹುಡುಗಿನ 4 ವರ್ಷದಿಂದ ಪ್ರೀತಿಸ್ತಾ ಇದ್ದೆ ಸರ್. ಆಮೇಲೆ ಅವಳಿಗೆ ಕೈ ಕೊಟ್ಟು ತನುಜಾನ ಹುಡುಗಿನ ಮದುವೆ ಆದ ಸರ್. ಅಂಕಿತಾನ? ಅವನು ಅವಳಿಂದ ಏನಾದರೂ ಓಡೋಗಿರ್ಬೋದಾ? ಇರ್ಬೋದು ಸರ್. ಅಂಕಿತಾಗೆ ಅವ್ನು ಕೈ ಕೊಟ್ಟ ಮೇಲೆ ನಮ್ಮ ಫ್ರೆಂಡ್ಸ್ ಯಾರು ಅವನ ಹತ್ರ ಮಾತಾಡ್ತಿರ್ಲಿಲ್ಲ. ನಾನು ಮಾತ್ರ ಅವಾಗ ಫೋನ್ ಮಾಡ್ತಿದ್ದೆ ಸರ್. ಆ ಅಂಕಿತಾದ ಫೋನ್ ನಂಬರ್ ಅಡ್ರೆಸ್ ಕೊಟ್ಟು ಹೋಗು.
ಹಾಗೆ ಉಳಿದ ಸ್ನೇಹಿತರು ಫೋನ್ ನಂಬರ್ ಕೊಟ್ಟು ಹೋಗೋ. ನೋಡ್ರಿ, ಆ ಅಂಕಿತ ಯಾರು ಸ್ವಲ್ಪ ವಿಚಾರಿಸ್ಕೊಳ್ಳಿ. ನೀನು ಬೆಂಗಳೂರು ಬಿಟ್ಟು ಎಲ್ಲೋ ಹೋಗಂಗಿಲ್ಲ, ವಿಚಾರಣೆ ಆದಾಗ ಬರ್ಬೇಕಾಗತ್ತೆ. ಸರಿ ಸರಿ, ಹೋಗು. ತಿಲಕ್ ಕಾಣೆ ಆಗಿರೋದಕ್ಕೆ ಆತನ ಮಾಜಿ ಪ್ರೇಯಸಿ ಅಂಕಿತಾನೇ ಕಾರಣ ಅಂತ ಪೊಲೀಸರು ಬಲವಾಗಿ ನಂಬಿರ್ತಾರೆ. ಆರೋಪಿ ಸಿಕ್ಬಿದ್ಲು ಅಂತ ಅನ್ಕೊಂಡು ಪೊಲೀಸರು ಅಂಕಿತಾ ಮನೆ ಬಾಗಿಲು ತಟ್ತಾರೆ. ಏನ್ ಸರ್? ಅಂಕಿತಾಳ ಮನೆ ಇದೆ ಅಲ್ವಾ? ಹಾ ಸರ್, ಇದೇನೆ. ಇದರ ಮನೇಲಿ ಇದಾರೆ ಸರ್, ಒಂದ್ ನಿಮಿಷ ಕರಿತೀನಿ. ಅಂಕಿತಾ, ಅಂಕಿತಾ. ಹೇಳಿ ಸರ್. ನಿಮ್ಗೆ ತಿಲಕ್ ಅನ್ನೋರು ಗೊತ್ತು ತಾನೆ? ಗೊತ್ತು. ಅವನು 1 ವಾರದಿಂದ ಕಾಣೆಯಾಗಿದ್ದಾನೆ ಅಂತ ಅವಳ ಹೆಂಡತಿ ದೂರು ಕೊಟ್ಟಿದ್ದಾಳೆ. ಅದಕ್ಕೆ ನಿಮ್ಮನ್ನ ವಿಚಾರಿಸೋಣ ಅಂತ ಬಂದೆ. ಅವನಿಗೂ ನನಗೂ ಸಂಬಂಧ ಇಲ್ಲ ಸರ್. ಅವನ್ ಕಾಣೆ ಆಗಿದ್ರೆ ನೀವು ನನ್ನನ್ನ ಯಾಕೆ ವಿಚಾರಿಸ್ಬೇಕು? ಅವನಿಗೂ ನಿಮ್ಗೂ ಪರಿಚಯ ಇತ್ತು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾವು ವಿಚಾರಣೆ ಮಾಡೋದಕ್ಕೆ ಬಂದಿದ್ದೀವಿ. ಸರಿ, ನೀವು ಕೊನೆ ಸಾರಿ ಅವನನ್ನ ಮೀಟ್ ಮಾಡಿದ್ದಲ್ಲಿ? ಯಾವಾಗ ಅಂತ ಅಷ್ಟಾಗಿ ನೆನಪಿಲ್ಲ. ಸುಮಾರು 4 ವರ್ಷ ಆಗಿರ್ಬೇಕು. ಯಾಕೆ ಇಷ್ಟು ದಿವಸ ನೀವು ಮೀಟ್ ಮಾಡಲಿಲ್ಲ? ಇದು ಹಳೆ ಕತೆ ಸರ್. 4 ವರ್ಷದಿಂದ ನಾನು ಅವನು ಪ್ರೀತಿಸ್ತಾ ಇದ್ವಿ. ಆಮೇಲೆ ಇದ್ಕಿದ್ದ ಹಾಗೆ ನೋಡು, ನನಗೆ ನಿನ್ನನ್ನು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನನಗೆ ಬೇರೆ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗಿದೆ. ಮುಂದಿನ ತಿಂಗಳೇ ಮದುವೆ. ನೀನು ಬೇರೆ ದಾರಿ ನೋಡ್ಕೊ. ಅದ್ ಹೇಗೆ ಇಷ್ಟು ವರ್ಷ ನನ್ನ ಜೊತೆ ಸುತ್ತಿ ಬೇರೆಯವಳ ಮದುವೆ ಮಾಡ್ಕೋತೀಯ ನೀನು? ಹೇಗೆ ಅಂದ್ರೆ, ನನ್ನ ಮದುವೆ ಕರಿತೀನಿ, ಬಂದು ನೋಡು ನಾನು ಹೇಗೆ ಮದುವೆ ಆಗ್ತೀನಿ ಅಂತ. ನಾನು ಯಾಕೆ ನಿನ್ ಮದ್ವೆಗೆ ಬಂದು ನನ್ನ ಮುಖ ಕೆಡಿಸ್ಕೊಳ್ಳಿ? ನೀನ್ ನನ್ನನ್ನು ಬಿಟ್ಟು ಬೇರೆ ಯಾರನ್ನ ಮದುವೆ ಆಗ್ತೀಯೋ ನಾನು ನೋಡ್ತೀನಿ. ನೀನು ಅದೇನು ಮಾಡ್ಕೋತೀಯ ಮಾಡ್ಕೋ ಹೋಗೆ. ನಿನ್ನ ಕೈಲಿ ಏನು ಕಿಸ್ಸಕ್ಕಾಗಲ್ಲ. ನಿನ್ನ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿಲ್ವಾ? ನೀನು ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತೀಯ? ನಿನ್ಗೆ ನಾನು ಏನು ಅಂತ ತೋರಿಸ್ತೀನಿ. ಹೋಗು ಹೋಗು. ಹಾಗೆಲ್ಲೇ ಆಮೇಲೆ ನನಗೆ ಅವನ ಮೇಲೆ ಅಸಹ್ಯ ಹುಟ್ಟು ಸರ್. ಯಾವ ತಪ್ಪು ಮಾಡದೇ ಇರೋ ನನ್ನನ್ನು ಯಾಕೆ ಏಕಾಏಕಿ ಬಿಟ್ಟ ಅಂತ ನನಗೂ ಗೊತ್ತಾಗ್ಲಿಲ್ಲ. ಅವನು ಸರಿಯಾಗಿ ನನಗೆ ಉತ್ತರ ಕೊಡ್ಲಿಲ್ಲ. ಅದೇ ಕೊನೆ ಸರ್ ನಾನು ಅವನನ್ನ ನೋಡಿದ್ದು. ನಿಮ್ಮ ಗ್ರೂಪಲ್ಲಿ ಬೇರೆ ಯಾರೋ ಇದ್ರು ಅಂತ ಕೇಳಿದ್ದೆ. ಅವ್ರು ಯಾರು ನಿಮ್ಮ ಹೆಲ್ಪ್ಗೆ ಬರಲಿಲ್ವಾ? ಅವರು ನನ್ನ ಗ್ರೂಪ್ ಅಲ್ಲ ಸರ್, ಅವನ ಫ್ರೆಂಡ್ಸು. ನಾನು ಅವ್ರ ಫ್ರೆಂಡ್ಸ್ ಹತ್ರ ನಂಗೆ ಹೆಲ್ಪ್ ಮಾಡಿ ಅಂತ ಕೇಳಿದ್ದೆ. ಆದ್ರೆ ಅವ್ರ ಫ್ರೆಂಡ್ಸ್ ಮಾತು ಕೇಳೋ ಪರಿಸ್ಥಿತಿಲಿ ಅವನಿರ್ಲಿಲ್ಲ. ಅವನು ಬೇರೆ ಮದುವೆ ಮಾಡ್ಕೊಂಡೇ ಬಿಟ್ಟ. ಇದೇ ದ್ವೇಷಕ್ಕೆ ನೀವು ಅವನನ್ನ ಕರೆಸಿ ಕೊಲೆ ಮಾಡಿದೀರಾ ಅಂತ ನಂಗೆ ಡೌಟ್ ಇದೆ. ಇದಕ್ಕೆ ನೀವೇನ್ ಹೇಳ್ತೀರಾ? ಏನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ? ನಾನು ಅವನನ್ನ ಕೊಲೆ ಮಾಡೋ ಹಾಗಿದ್ರೆ ಯಾವತ್ತೋ ಮಾಡ್ತಿದ್ದೆ. ಈಗ ಅವನಿಗೆ ಹೆಂಡತಿ ಮಕ್ಕಳು ಇದ್ದಾರೆ. ಈಗ ಅವನನ್ನ ಕೊಲೆ ಮಾಡಿ ನನ್ಗೇನ್ ಪ್ರಯೋಜನ ಹೇಳಿ? ನಿಮ್ಮ ಲಾಜಿಕ್ ಏನೋ ಕರೆಕ್ಟ್ ಆಗೇ ಇದೆ, ಆದ್ರೆ ನಮಗ್ ಡೌಟ್ ಅಷ್ಟೇ. ಸರಿ, ನಾವು ಹೇಳಿ ಕಳಿಸಿದಾಗ ನೀವು ಸ್ಟೇಷನ್ ಬರ್ಬೇಕಾಗತ್ತೆ. ನಿಮಗೆ ನನ್ನ ಮೇಲೆ ಡೌಟ್ ಇದ್ರೆ ನನ್ನನ್ನು ಈಗಲೇ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿ ಸರ್. ಆ ಕೊಳಕಂಡಿನ ಕೊಂದು ನಾನೇ ಜೈಲಿಗೆ ಹೋಗ್ಲಿ? ತನು, ತಗೋ, ನಾನೇ ಅಡಿಗೆ ಮಾಡ್ಕೊಂಡು ತಗೊಂಡ್ ಬಂದೀನಿ, ಊಟ ಮಾಡು. ಓಯ್ ಚಿನ್ನು, ಹಾಕಮ್ಮ. ಪಾಪ ಸಣ್ಣ ಮಗು ಬೇರೆ, ಜೀವನಕ್ಕೆ ಏನ್ ಮಾಡ್ತೀಯ ತನು? ಅವ್ರಿಗದೇನಾಗಿದೆಯೋ ಏನೋ. ಹಾಗೆಲ್ಲ ಹೇಳ್ಬೇಡಿ ಅಕ್ಕ, ನನಗೆ ಹೆದರಿಕೆ ಆಗತ್ತೆ. ಅವ್ರು ಬಂದೇ ಬರ್ತಾರೆ ಅಂತ ನನಗೆ ಗೊತ್ತು. ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನಗೆ ಯಾರು ಗತಿ ಅಕ್ಕ? ಹೌದು ಕಣೆ, ಆದ್ರೆ ಎಷ್ಟು ದಿನ ಅಂತ ಹೀಗೆ ಕುತ್ಕೊಂಡಿರಕ್ಕಾಗುತ್ತೆ ಹೇಳು? ಒಂದ್ಸತಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಬರ್ಬಾರ್ದಾ? ಸರಿ, ನಾನು ಹೋಗಿ ಬರ್ತೀನಿ. ನಾಳೆ ನೀವು ಸ್ವಲ್ಪ ಮಗು ನೋಡ್ಕೋತೀರಾ? ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ನಮ್ಮ ಕೇಸ್ ಏನಾಯ್ತು ಸರ್? ತನಿಖೆ ನಡೀತಾ ಇದೆ. ಕೆಲವೊಂದು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದೀವಿ. ಇನ್ನೇನು ಇನ್ನೊಂದು 2-3 ದಿವಸದಲ್ಲಿ ಸಿಗ್ತಾರೆ. ಸರ್, ಅವ್ರಿಗೇನು ಆಗಿರಲ್ಲ ಅಲ್ವಾ? ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಸತ್ತೇ ಹೋಗ್ತೀನಿ. ಸಮಾಧಾನ ಮಾಡ್ಕೊಳ್ಳಿ. ಅವ್ರಿಗೇನು ಆಗಿರಲ್ಲ, ಬದುಕಿರ್ತಾರೆ. ನಾ ಹೇಳಿದಾಗೆ
ಎಲ್ಲೋ ಸಾಲಗಾರರಿಗೆ ಹೆದರಿ ತಲೆ ಮರೆಸ್ಕೊಂಡಿರ್ತಾರೆ ಅಷ್ಟೇ. ಹೇಗೋ ಸರ್, ಅವ್ರು ಮನೆಗೆ ಬಂದ್ರೆ ಸಾಕು, ದಯವಿಟ್ಟು ಅವ್ರನ್ನ ಹುಡ್ಕೊಡಿ ಸರ್. ಆಯ್ತು, ನೀವು ಹೋಗಿ ನಾ ಹೇಳ್ಕೊಳ್ಳಿ. ಸರಿ ಸರ್. ಅವ್ರ ಕೇಸ್ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ? ಹೌದು ಸರ್, ಆ ನಾಗರಾಜು, ತಿಲಕ್ಕು ಮತ್ತೆ 4 ಜನ ಹುಡುಗರು ಒಂದೇ ಗ್ರೂಪ್ ಆಗಿದ್ರು ಸರ್. ಆದ್ರೆ ಇವನು ಅಂಕಿತಂಗೆ ಮೋಸ ಮಾಡಿದ್ಮೇಲೆ ಅವರೆಲ್ಲ ಇವನ್ ಜೊತೆ ಮಾತಾಡೋದನ್ನೇ ಬಿಟ್ಬಿಟ್ಟಿದ್ರು ಸರ್. ನಾವು ಆ ಉಳಿದ 4 ಜನ ಹುಡುಗರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರೆ ಏನಾದ್ರೂ ಕ್ಲೂ ಸಿಗ್ಬೋದು ಸರ್. ಸರಿ, ಆ ನಾಗರಾಜ್ ಕರ್ಕೊಂಡ್ಬನ್ನಿ. ಎಸ್ ಸರ್. ತಿಲಕ್ ಮದುವೆ ಆಗಕ್ಕೆ ಮುಂಚೆ ನೀವು 6 ಜನ ಒಟ್ಟು ಸ್ನೇಹಿತರಾಗಿದ್ದೀರಿ ಅಂತ ಹೇಳಿದೆ. ಆ 4 ಜನದ ಡೀಟೇಲ್ಸ್ ಹೇಳು. ಸರ್, ಅವರೆಲ್ಲ ಕೆಲಸದಲ್ಲಿ ಬಿಸಿ ಸರ್. ಅವ್ರು ಯಾರು ಇವನ ಹತ್ರ ಮಾತಾಡ್ತಿರ್ಲಿಲ್ಲ. ನಮಗೂ ಆವಾಗ ಸಿಗ್ತಾರೆ ಅಷ್ಟೇ ಸರ್. ಸರಿಯಪ್ಪ, ಅವ್ರ ಬಗ್ಗೆ ನಿನ್ಗೆ ಎಷ್ಟು ಗೊತ್ತೋ ಅಷ್ಟು ಹೇಳು. ಸರ್, ಅವ್ರ ಹೆಸರು ಜಾರ್ಜ್, ಬಾಲು, ಮರಿಯಪ್ಪ, ಸಂಪತ್ ಅಂತ ಸರ್. ಈಗ ಅವ್ರೆಲ್ಲ ಎಲ್ಲಿದ್ದಾರೆ? ನೀವು ಕೊಟ್ಟಿರೋ ನಂಬರ್ ಎಲ್ಲ ಸ್ವಿಚ್ ಆಫ್ ಆಗಿದೆ, ಯಾಕೆ? ಸರ್, ನಂಬರ್ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್. ನನ್ನ ಹತ್ರ ನಂಬರ್ ಎಲ್ಲ ಕೊಟ್ಟಿದ್ದೀನಿ. ಅವ್ರು ಇರೋದೆಲ್ಲ ಇಲ್ಲೇ ಬೆಂಗಳೂರಲ್ಲೇ ಸರ್. ಸರಿ, ಅವ್ರ ಬಗ್ಗೆ ಇನ್ನು ಏನೇನು ಡೀಟೇಲ್ಸ್ ಗೊತ್ತೋ ಅದನ್ನ ಹೇಳಿ. ಸರಿ, ಏನು ಹೋಗು. ಸರಿ. ಈ 4 ಜನದ್ದು ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂದ್ರೆ ಇಲ್ಲೇ ಏನೋ ತರಲೆ ನಡೆದಿದೆ. ರೀ, ಆ 4 ಜನದ ಮನೆಗೆ ಹೋಗಿ ವಿಚಾರಿಸ್ರಿ. ಎಸ್ ಸರ್. ಸರ್, ಅವ್ರು 4 ಜನ ಮನೇಲಿಲ್ಲ ಸರ್. ಮನೆಯವ್ರಿಗೂ ಅವ್ರು ಎಲ್ಲೋಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಸರ್. ಊರು ಬಿಟ್ಟಿದ್ದಾರೆ ಅಂದ್ರೆ ಇಲ್ಲೇ ಏನೋ ನಡೆದಿದೆ ಅಂತ ಅರ್ಥ. ಇವರೇ ಕಳ್ಳು. ಮೊದಲು ಅವ್ರ ಮೊಬೈಲ್ ಟವರ್ ಲೊಕೇಶನ್ ಪತ್ತೆ ಹಚ್ಚಿ. ಎಸ್ ಸರ್. ಹೀಗೆ ತಿಲಕ್ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ 4-6 ದಿನಗಳಿಂದ ಓಡಾಡಿದ್ದ ಪೊಲೀಸರಿಗೆ ಒಂದು ಹೊಸ ಸುಳಿವು ಸಿಗುತ್ತೆ. ನಾಗರಾಜನ 4 ಜನ ಸ್ನೇಹಿತರಿಂದ ಬಿದ್ದ ಪೊಲೀಸರಿಗೆ ಅವರ ಮೊಬೈಲ್ ನಂಬರ್ಗಳು, ಚೆನ್ನೈನ ಲೊಕೇಶನ್ ತೋರಿಸುತ್ತೆ. ಆದರೂ ಈ 4 ಜನ ಊರು ಬಿಟ್ಟು ಚೆನ್ನೈಗೆ ಹೋಗಿರೋದಕ್ಕೆ ಕಾರಣ ಏನು? ತಿಲಕ್ ನಾಪತ್ತೆ ಪ್ರಕರಣದಲ್ಲಿ ಇವ್ರ ಪಾತ್ರ ಏನಾದರೂ ಇದೆಯಾ ಅಥವಾ ಬೇರೆ ಕಾರಣಗಳಿಗೋಸ್ಕರ ಹೋಗಿದಾರಾ ಅನ್ನೋದು ಗೊತ್ತಾಗೋದಿಲ್ಲ. ಪೊಲೀಸರು ಆ 4 ಜನರನ್ನ ಕರೆಸಿ ವಿಚಾರಣೆ ಮಾಡ್ತಾರೆ. ಏಯ್, ನೀವೆಲ್ಲ ಚೆನ್ನಾಗಿ ಹೋಗಿ ಯಾಕೆ ತಲೆ ಮರೆಸ್ಕೊಂಡಿದ್ರಿ? ಏಯ್, ಹೇಳೋ. ಹೇಳಿಲ್ಲ ಅಂದ್ರೆ ಒಬ್ಬೊಬ್ರು ಬೆಂಡೆತ್ತು ಬಿಡ್ತೀನಿ. ಹೇಳ. ಸರ್, ಪ್ಲಾನ್ ಎಲ್ಲ ನಂದಲ್ಲ ಸರ್, ಇವಂದು. ಏನ? ಏಯ್, ಬರ. ಏನು ಪ್ಲಾನ್? ಏನ? ತಿಲಕ್ ಏನ್ ಮಾಡಿದ್ರ? ಏನ್ ಮಾಡಿದ್ರ ಅವನ್ನ? ಸರ್, ಅವ್ನು ಬದುಕಿಲ್ಲ ಸರ್, ಕೊಲೆ ಮಾಡ್ಬಿಟ್ವಿ. ಕೊಲೆ ಮಾಡಿದ್ರ? ಯಾಕೋ ಮಾಡಿದ್ರಿ? ಏಯ್, ಹೇಳ. ಯಾಕೋ ಮಾಡಿದ್ರಿ? ಅವನೇನೋ ಮಾಡಿದ್ದ? ಸರ್, ಮುಂಚೆ ನಾವೆಲ್ಲ ಒಳ್ಳೆ ಫ್ರೆಂಡ್ಸು ಸರ್. ಅಂಕಿದಾಗ ಅವ್ನು ಕೈ ಕೊಟ್ಟ ಮೇಲಿಂದ ನಾವೆಲ್ಲ ಮಾತಾಡೋದು ಬಿಟ್ಬಿಟ್ವಿ ಸರ್. ಅವನು ಅಂಕಿತ ಕೈ ಕೊಟ್ಟ ಮೇಲೆ ನಾನು ಅಂಕಿತ ಪ್ರೀಸಕ್ಕೆ ಶುರು ಮಾಡಿದ್ವಿ ಸರ್. ಆಮೇಲೆ ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿದ್ವಿ. ಜಾರ್ಜ್, ನಾವು ಲವ್ ಮಾಡಕ್ ಶುರು ಮಾಡಿ ಹಾಗೆ 1 ವರ್ಷ ಆಯ್ತು. ಈಗ ಆದಷ್ಟು ಬೇಗ ನಾವಿಬ್ರು ಮದುವೆ ಆಗೋಣ. ನಾನೇ ಬಂದು ನಿಮ್ಮ ಮನೇಲಿ ಮಾತಾಡ್ತೀನಿ. ಮದ್ವೆ ಆದ್ಮೇಲೆ ನಾನು ತಿಲಕ್ ಜೊತೆ ಓಡಾಡುತ್ತಿದ್ನ ಹೇಳಿ ಹೇಳಿ ಟೀಸ್ ಮಾಡಲ್ಲ ತಾನೆ? ಆ ಹಳೆ ಕಥೆನೆಲ್ಲ ಮರ್ತ್ಬಿಡು, ನಾನು ಮರಿತೀನಿ, ಓಕೆನಾ? ನೀನು ನಿಮ್ಮ ಮನೇಲಿ ಮದುವೆಗೆ ಒಪ್ಸು,
ಬರೋ ತಿಂಗಳು ಮದುವೆ ಆಗ್ಬಿಡೋಣ ಅಥವಾ ಎಂಗೇಜ್ಮೆಂಟ್ ಆದರೂ ಮಾಡ್ಕೊಳ್ಳೋಣ. ಓಕೆ ಕಣ, ನನ್ಗೆ ಇವಾಗ ಖುಷಿ ಆಗ್ತಾ ಇದೆ. ನಾವಿಬ್ರು ಮದುವೆ ಆಗೋದು ತಿಲಕ್ ಹೇಗೋ ಗೊತ್ತಾಗೋಯ್ತು ಸರ್. ಒಂದಿನ ಅವ್ನು ನನಗೆ ಸಿಕ್ದ. ಏನೋ ನನ್ನ ಹುಡುಗಿನ ಮದುವೆ ಆಗ್ತಿದ್ಯಂತೆ. ನೀನು ಕೈ ಕೊಟ್ಟೋದ್ಮೇಲೆ ನಿಮ್ಮ ಹುಡುಗಿ ಹೇಗಾಗ್ತಾಳೆ ಅವಳಿಗೂ ಏನೋ ಒಳ್ಳೇದಾಗಲಿ ಅಂತ ಮದುವೆ ಆಗ್ತಾ ಇದ್ದೀನಿ. ಅವಳು ಸರಿ ಇಲ್ಲ ಕಣ, ಬೇರೆ ಯಾವ್ದಾದ್ರು ಹುಡುಗಿನ ನೋಡು ಮದುವೆ ಆಗೋ. ನೋಡು, ಅವಳ ಬಗ್ಗೆ ಮಾತಾಡಬೇಡ ನೀನು. ತುಂಬ ಒಳ್ಳೆ ಹುಡುಗಿ ಅವಳು. ಏನು ಒಳ್ಳೆ ಅವಳು? ಏನೋ ಮಗ ನೀನು? ಅಯ್ಯೋ, ನಾನು ತಿನ್ಬಿಟ್ಟಿರೋ ಹಣ್ಣನ್ನ ನೀನು ತಿಂತಾ ಇದೀಯಾ? ನನಗೆ ಗೊತ್ತು ನಿನಗೂ ಅವಳಿಗೂ ಅನೈತಿಕ ಸಂಬಂಧ ಇತ್ತು ಅಂತ. ಅಂಥವಳನ್ನ ಹೋಗಿ ನನಗೆ ಕಟ್ಟಕ್ಕೆ ನೋಡಿದ್ರೆ ನಾನು ಪಂಟ್ರು ಹುಷಾರಾಗಿ ಬೇರೆ ಹುಡುಗಿನ ಮದುವೆ ಅದೇ. ಏನೋ ಒಂದೇ ರಾಸ್ಕಲ್. ನಮಗೆ ಅನೈತಿಕ ಸಂಬಂಧ ಆಯ್ತಾ? ಏನಾದರೂ ಮಾತಾಡ್ತೀವಾಗೆಲ್ಲ. ಮಗಲೇ ಮಗಲೇ, ನಿನಗೆ ಮಾಡ್ತೀನಿ, ನೋಡ್ತಾ ಇರು. ನಮ್ಮ ಒಟ್ಟಿಗೆ ಜೀವದ ಹಾಗಿದ್ದ ಹುಡುಗ ಒಂದು ಹುಡುಗಿಗೆ ಲೈಫ್ ಕೊಡ್ತೀನಿ ಅಂದರೆ ಈಗ ಅಂದ್ಬಿಟ್ಟ ಅಂದಿ ನನ್ನ ಮಗ. ಬಿಡು, ಅವನು ಯೋಗ್ಯತೆನೇ ಅಷ್ಟು. ನೀನು ಯಾಕೋ ತಲೆ ಕೆಡ್ಸ್ಕೊತೀಯ? ಹೌದು ಕಣೋ, ಇವತ್ತಾಗಂದ ಸುಮ್ಮನೆ ಇರ್ಬೋದು. ಆದರೆ ನಾಳೆ ಅವಳನ್ನ ನಾನು ಮದುವೆ ಆದಮೇಲೆ ನಾನು ಅನುಭವಿಸ್ಬಿಟ್ಟು ಅವಳನ್ನ ಇವನು ಮದುವೆ ಆಗಿದ್ದಾನೆ ಅಂತ ಊರಲ್ಲೆಲ್ಲ ಹೇಳ್ಕೊಂಬಂದ್ರೆ ನಾನೇನು ಮಾಡಲಿ? ಹೇಗೆ ತಲೆ ಎತ್ಕೊಂಡು ತಿರ್ಗಲಿ? ನೀನೇ ಹೇಳು. ಅದಕ್ಕೀಗ ಏನು ಮಾಡೋಣ ಅಂತಿದ್ಯಾ? ಏನಿಲ್ಲ, ಸಿಂಪಲ್. ಅವನ್ನ ಮುಗಿಸ್ಬಿಟ್ಟು ಎಲ್ಲಾದರೂ ಊಟ ಹಾಕ್ಬಿಡೋಣ. ಸರಿ, ನಾನು ಹೇಳಿದ್ರೆ ಅವನು ಬಂದೇ ಬರ್ತಾನೆ. ಎಲ್ಲಿ ಸಿಗ್ತಾನ ಅವನು? ಇರು, ಫೋನ್ ಮಾಡ್ತೀನಿ. ಹಲೋ ಮಗ, ಎಲ್ಲಿದ್ದೋ? ತುಂಬ ದಿವಸ ಆಯ್ತು ಕಣೋ, ಪಾರ್ಟಿ ಮಾಡೋಣ. ಸರಿ ಬಾರೋ, ಅಲ್ಲೇ ಪಾರ್ಕ್ ಹತ್ರ ಇರ್ತೀನಿ, ಬಾರೋ, ಆಮೇಲೆ ಒಟ್ಟಿಗೆ ಹೋಗೋಣ ಬಾ. ಓಕೆ ಕಣೋ. ಜೂನ್ 28, 2013 ರಾತ್ರಿ 10:30. ಏನೋ ಒಂದೇ ನೀನು ಬೆಳಗ್ಗೆ ನೀನು ಯೋಗ್ಯತಲ್ಲಿ ಒಬ್ರಿಗೂ ಒಳ್ಳೇದು ಮಾಡಲ್ಲ. ನಾನು ಅವಳಿಗೆ ಲೈಫ್ ಕೊಡ್ತೀನಿ ಅಂದರೆ ಚೀಪಾಗಿ ಮಾತಾಡ್ತೀಯಾ? ಯಾಕೋ ಬೇಕು ನಿಂಗೆ ಇದೆಲ್ಲ? ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರೋದಲ್ವಾ? ನೀನು ಅವಳನ್ನ ಅದು ಹೇಗೆ ಮದುವೆ ಆಗ್ತೀಯ ನಾನು ನೋಡ್ತೀನಿ ಕಣ. ಅವಳ ಬಗ್ಗೆ ಇಡೀ ಊರೆಲ್ಲ ಹೇಳ್ಕೊಬರ್ತೀನಿ. ಮಗನೇ, ಫ್ರೆಂಡು ಅಂತ ಸುಮ್ಮನೆ ಇದ್ರೆ ಬೇಜಾನ್ ನಿಗ್ರಾಡ್ತಿಯಲ್ಲ. ಸರ್, ಒಂದು ಸುಮ್ಮನೆ ಇದ್ದಿದ್ರೆ ಬದುಕ್ತಾ ಇದ್ದ ಸರ್. ಅವನು ಮೋಸ ಮಾಡಿದ ಹುಡುಗಿಗೆ ನಾನು ಲೈಫ್ ಕೊಡ್ತಿದ್ದೆ ಸರ್. ಸುಮ್ಮನೆ ಕಿರಿಕ್ ಮಾಡ್ಕೊಂಡು ಸತ್ತೋದ ಸರ್. ಅದಕ್ಕೋಸ್ಕರ
ನಿಮಗೆ ಕೊಲೆ ಮಾಡೋ ಅಧಿಕಾರ ಯಾವನೇ ಕೊಟ್ಟಿದ್ದು? ಅವ್ರ ಲೈಫ್ ಉದ್ಧಾರ ಮಾಡಕ್ ಹೋಗಿ ನಿಮ್ ಲೈಫ್ ಹಾಳು ಮಾಡ್ಕೊಂಡ್ರಲ್ಲ. ತಿಲಕ್ ಯಾವುದೋ ಕಾರಣಕ್ಕೆ ತಾನು ಪ್ರೀತಿಸಿದ ಹುಡುಗಿಗೆ ಕೈ ಕೊಟ್ಟು ಬೇರೆ ಇನ್ನೊಂದು ಮದುವೆಯಾಗಿ ಜೀವನ ಸಾಗಿಸ್ತಿರ್ತಾನೆ. ಆದ್ರೆ ತಾನು ಮೋಸ ಮಾಡಿದ ಹುಡುಗಿಗೆ ತನ್ನದೇ ಸ್ನೇಹಿತ ಬಾಳ್ಕೊಡೋದಕ್ಕೆ ಮುಂದಾಗಿದ್ದನ್ನ ಅವನು ಸಹಿಸೋದಿಲ್ಲ. ಜಾರ್ಜ್ನ ಕೆಣಕಿ ಅವನಿಂದನೇ ಕೊಲೆ ಆಗ್ತಾನೆ. ತನ್ನ ಮೂರ್ಖತನದ ಮಾತ್ರ ಅವನು ತನ್ನ ಜೀವದ ಬೆಲೆ ತಿರಬೇಕಾಗುತ್ತೆ. ಆವೇಶಕ್ಕೆ ಬಿದ್ದು ತಿಲಕ್ನ ಕೊಲೆ ಮಾಡಿದ ಜಾರ್ಜ್ ಮತ್ತು ಅವನ 4 ಜನ ಸ್ನೇಹಿತರು ಈಗ ಜೈಲ್ ಕಂಬಿ ಹಿಂದೆ ಇದ್ದಾರೆ. ಆದ್ರೆ ಇವರೆಲ್ಲರಿಗಿಂತ ಕಷ್ಟದ ಪರಿಸ್ಥಿತಿನ ಅನುಭವಿಸ್ತಾ ಇರೋರು ಪುಟ್ಟ ಮಗು ಜೊತೆ ಜೀವನ ನಡೆಸೋಕಾಗದೆ ಒದ್ದಾಡ್ತಾ ಇರೋ ತನುಜಾ ಮತ್ತು ಪ್ರೀತಿಸಿದ ಇಬ್ಬರಲ್ಲಿ ಯಾರೂ ಸಿಗದೆ ಕಂಗಾಲಾಗಿರೋ ಅಂಕಿತಾ. ಈ ಕಡೆ ಕೊಲೆ ಮಾಡಿ ಹೂತಾಕಿದ್ದ ತಿಲಕ್ನ ಶವನ ಶವ ಪರೀಕ್ಷೆಗೋಸ್ಕರ ಹೊರಗಡೆ ತೆಗಿತಾರೆ. ತನ್ನ ಗಂಡ ಮತ್ತೆ ಬರ್ತಾನೆ ಅಂತ ಕಾಯ್ಕೊಂಡಿದ್ದ ತಿಲಕ್ನ ಹೆಂಡತಿ ತನುಜಾಗೆ ಈ ಸುದ್ದಿ ದೊಡ್ಡ ಶಾಕ್ ಆಗುತ್ತೆ. ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ.